ತುಂಬಾ ಜನ ಮನೆ ಕನ್ಸ್ಟ್ರಕ್ಷನ್ಸ್ ಮಾಡುವಾಗ ನನ್ನ ಪೈಂಟ್ ಹೀಗಿರ್ಬೇಕು, ಟೈಲ್ಸ್ ಹೀಗಿರ್ಬೇಕು, ಫ್ರಂಟ್ ಎಲಿವೇಶನ್ ಹೀಗಿರ್ಬೇಕು ಅಂತ ತುಂಬಾನೇ ಫೋಕಸ್ ಮಾಡ್ತಾರೆ. ಬಟ್ ಪ್ಲಂಬಿಂಗ್ ಸಿಸ್ಟಮ್ ನ ಪ್ರಾಪರ್ ಆಗಿ ಪ್ಲಾನ್ ಮಾಡಲ್ಲ. ಸೊ ಇದರ ರಿಸಲ್ಟ್ ಏನಾಗುತ್ತೆ ಅಂದ್ರೆ ವಾಲ್ ಲೀಕೇಜ್, ಬಾತ್ರೂಮ್ ಸ್ಮೆಲ್, ಡ್ರೈನೇಜ್ ಬ್ಲಾಕೇಜಸ್, ಮತ್ತೆ ಲೋ ವಾಟರ್ ಪ್ರೆಷರ್ ಅಥವಾ ಹೈ ವಾಟರ್ ಪ್ರೆಷರ್. ಸೊ ಈ ರೀತಿ ಆದಂತಹ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಈ ಪ್ರಾಬ್ಲಮ್ಸ್ ಯೂಶಲಿ ಕನ್ಸ್ಟ್ರಕ್ಷನ್ ಮುಗಿದ ತಕ್ಷಣ ನಿಮಗೆ ಕಾಣಿಸಲ್ಲ. ಕನ್ಸ್ಟ್ರಕ್ಷನ್ ಆಗಿ 2-3 ಇಯರ್ಸ್ ಆದ್ಮೇಲೆ ನಿಮಗೆ ಕಾಣಿಸ್ಲಿಕ್ಕೆ ಶುರು ಆಗುತ್ತೆ. ಸೊ ಈ ಒಂದು ಪ್ರಾಬ್ಲಮ್ಗಳನ್ನ ನೀವೇನಾದ್ರೂ ರೆಕ್ಟಿಫೈ ಮಾಡ್ಬೇಕು, ರಿಪೇರ್ ಮಾಡ್ಬೇಕಂದ್ರೆ ಸಮ್ ಟೈಮ್ಸ್ ಅದರ ಖರ್ಚು ತುಂಬಾನೇ ಆಗುತ್ತೆ, ಮತ್ತೆ ಸಮ್ ಟೈಮ್ಸ್ ಅದು ತುಂಬಾನೇ ಡಿಫಿಕಲ್ಟ್ ಆಗಿರುತ್ತೆ. ಸೊ ಹಾಗಾಗಿ ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಪ್ಲಂಬಿಂಗ್ ಅಲ್ಲಿ ಕನ್ಸಿಡರ್ ಮಾಡಲೇಬೇಕಾದಂತಹ ಪಾಯಿಂಟ್ಸ್ ಏನೇನಿದೆ ಅಂತ ಡಿಸ್ಕಸ್ ಮಾಡ್ತೀನಿ. ಸೊ ಮಾರ್ಚ್ 11th ವರ್ಲ್ಡ್ ಪ್ಲಂಬಿಂಗ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಈ ಪ್ಲಂಬಿಂಗ್ ಡೇ ದಿನದ ವಿಶೇಷವಾಗಿ ನಿಮ್ಮ ಜೊತೆಗೆ ನಾನು ಈ ಒಂದು ಕೆಲವು ಇನ್ಫಾರ್ಮೇಶನ್ಸ್ ಗಳನ್ನ ಶೇರ್ ಮಾಡ್ಕೊಳ್ತೇನೆ. ಬ್ರಿಕ್ ಬಿಲ್ಡ್ ಕಾನ್ಸೆಪ್ಟ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. 2019 ಇಂದ ರೆಸಿಡೆನ್ಷಿಯಲ್ ಮತ್ತೆ ಕಮರ್ಷಿಯಲ್ ಸ್ಪೇಸಸ್ ನ ನಾವು ಬಿಲ್ಡ್ ಮಾಡ್ತಾ ಬರ್ತಾ ಇದ್ವಿ. ಕನ್ಸ್ಟ್ರಕ್ಷನ್ ಅಲ್ಲಿ ಸ್ಟ್ರಕ್ಚರಲ್ ಡಿಸೈನ್, ಆರ್ಕಿಟೆಕ್ಚರಲ್ ಡಿಸೈನ್, ಇಂಟೀರಿಯರ್ ಡಿಸೈನ್, ಎಲೆಕ್ಟ್ರಿಕಲ್ ಡಿಸೈನ್, ಪ್ಲಂಬಿಂಗ್ ಡಿಸೈನ್ ಇವೆಲ್ಲ ಈಕ್ವಲಿ ಇಂಪಾರ್ಟೆಂಟ್. ಅನ್ಫಾರ್ಚುನೇಟ್ಲಿ ಪ್ಲಂಬಿಂಗ್ ಡಿಸೈನ್ ನ ತುಂಬಾನೇ ನೆಗ್ಲೆಕ್ಟ್ ಮಾಡ್ತಾರೆ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ನಾವು ಇಂಡಿಪೆಂಡೆಂಟ್ ರೆಸಿಡೆನ್ಷಿಯಲ್ ಹೌಸಸ್ಗೆ ಕನ್ಸಿಡರ್ ಮಾಡಲೇಬೇಕಾದಂತ ಇಂಪಾರ್ಟೆಂಟ್ ಪ್ಲಂಬಿಂಗ್ ಪಾಯಿಂಟ್ಸ್ ನ ರೆಸಿಡೆನ್ಷಿಯಲ್ ಪ್ಲಂಬಿಂಗ್ ಪ್ಲಾನಿಂಗ್ ಅಂದ್ರೆ ಏನು? ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಪ್ಲಂಬಿಂಗ್ ಸಿಸ್ಟಮ್ ಅಂದ್ರೆ ವಾಟರ್ ಸಪ್ಲೈ ಮತ್ತೆ ವಾಟರ್ ಡ್ರೈನೇಜ್ ಅಂತ ಕರಿತೀವಿ. ಅಂದ್ರೆ ಮನೆಗೆ ಬರುವಂತಹ ನೀರು ಮತ್ತೆ ಮನೆಯಿಂದ ಹೊರಗೆ ಹೋಗುವಂತಹ ವೇಸ್ಟ್ ವಾಟರ್. ಸೊ ಇದನ್ನ ನಾವು ಪ್ಲಂಬಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಸೊ ನಾರ್ಮಲಿ ರೆಸಿಡೆನ್ಷಿಯಲ್ ಮನೆಗಳಲ್ಲಿ 3 ತರ ಸಿಸ್ಟಮ್ಸ್ ಇರುತ್ತೆ. ಒಂದು ನಾರ್ಮಲ್ ವಾಟರ್ ಅಂದ್ರೆ ಕೋಲ್ಡ್ ವಾಟರ್ ಸಪ್ಲೈ ಸಿಸ್ಟಮ್, ಎರಡನೇದು ಹಾಟ್ ವಾಟರ್ ಸಪ್ಲೈ ಸಿಸ್ಟಮ್. ಈ ಕೋಲ್ಡ್ ವಾಟರ್ ಮತ್ತೆ ಹಾಟ್ ವಾಟರ್ ಯೂಸ್ ಆದ್ಮೇಲೆ ಏನ್ ಹೊರಗಡೆ ಹೋಗುತ್ತೆ ಅದನ್ನ ನಾವು ಸೀವೇಜ್ ಸಿಸ್ಟಮ್ ಅಥವಾ ಡ್ರೈನೇಜ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಯಾವುದೇ ರೆಸಿಡೆನ್ಷಿಯಲ್ ಮನೆಯ ಪ್ಲಂಬಿಂಗ್ ಸಿಸ್ಟಮ್ ಏನಿದೆ ಈ 3ರ ಕಾಂಬಿನೇಷನ್ ಆಗಿರುತ್ತೆ. ಸೊ ಈ 3ನ್ನ ನಾವು ಪ್ರಾಪರ್ ಆಗಿ ಡಿಸೈನ್ ಮಾಡಿದ್ರೆ ಲಾಂಗ್ ಟರ್ಮ್ ಅಲ್ಲಿ ನಮ್ಮ ಮನೆಯಲ್ಲಿ ಆಗಬಹುದಾದಂತಹ ಪ್ಲಂಬಿಂಗ್ ರಿಲೇಟೆಡ್ ಇಶ್ಯೂ ಅಥವಾ ಪ್ರಾಬ್ಲಮ್ಸ್ ಗಳನ್ನ ನಾವು ಅವಾಯ್ಡ್ ಮಾಡಬಹುದು. ಸೊ ನಮ್ಮ ಮನೆಯ ವಾಟರ್ ಸಪ್ಲೈ ಸಿಸ್ಟಮ್ ಹೇಗಿರುತ್ತೆ ಅಂದ್ರೆ ಯೂಶಲಿ ನಾವು ಸೋರ್ಸ್ ಮಾಡುವಂತ ವಾಟರ್ ಬೋರ್ವೆಲ್ ಆಗಿರುತ್ತೆ ಅಥವಾ ಕಾರ್ಪೊರೇಷನ್ ವಾಟರ್ ಆಗಿರುತ್ತೆ. ಸೊ ಈ ಸಪ್ಲೈ ಸಿಸ್ಟಮ್ ಅಲ್ಲಿ ಯೂಶಲಿ ಏನಾಗುತ್ತೆ, ನೀರು ಬಂದು ಫಸ್ಟ್ ಅಂಡರ್ ಗ್ರೌಂಡ್ ವಾಟರ್ ಟ್ಯಾಂಕ್ ಅಲ್ಲಿ ಬೀಳುತ್ತೆ. ಸೊ ಅಂಡರ್ ಗ್ರೌಂಡ್ ವಾಟರ್ ಟ್ಯಾಂಕ್ ಅಲ್ಲಿ ಬಿದ್ದಂತಹ ವಾಟರ್ ನೀವು ಪಂಪ್ ನ ಮೂಲಕ ಪಂಪ್ ಮಾಡಿ ಓವರ್ ಹೆಡ್ ಟ್ಯಾಂಕ್ ಗೆ ಕಳಿಸಿ ಅಲ್ಲಿ ಸ್ಟೋರ್ ಮಾಡ್ತೀರಾ. ಆ ಸ್ಟೋರ್ ಆದಂತಹ ವಾಟರ್ ಗ್ರಾವಿಟಿ ಫ್ಲೋ ಮೂಲಕ ನಿಮ್ಮ ಮನೆಗೆ ಕಿಚನ್, ಯುಟಿಲಿಟಿ, ಟಾಯ್ಲೆಟ್ಸ್ ಗೆ ವಾಟರ್ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಸೊ ಇಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿ ನಾವು ಕನ್ಸಿಡರ್ ಮಾಡಬೇಕಾಗಿರೋ ಪಾಯಿಂಟ್ಸ್ ಅಂತಂದ್ರೆ ಪ್ರಾಪರ್ ಡಯಾ ಇರುತ್ತಂತ ಪೈಪ್ ಗಳನ್ನ ಸಪ್ಲೈ ಸಿಸ್ಟಮ್ ಅಲ್ಲಿ ಯೂಸ್ ಮಾಡಬೇಕು. ಆಮೇಲೆ ತುಂಬಾನೇ ಬ್ಯಾಲೆನ್ಸ್ಡ್ ಪ್ರೆಷರ್ ನ ನಾವು ಪ್ರೊವೈಡ್ ಮಾಡಬೇಕು. ಜೊತೆಗೆ ನೀವೇನಾದ್ರೂ ಬೇರೆ ಬೇರೆ ಏರಿಯಾಗೆ ನೀರ್ನ ಕಳಿಸ್ತಿರುವಾಗ ಸೊ ಆ ಪೈಪ್ ಸಪ್ಲೈ ಸಿಸ್ಟಮ್ ಏನಿದೆ ಅದರ ರೂಟಿಂಗ್ ಕೂಡ ತುಂಬಾನೇ ಪ್ರಾಪರ್ ಆಗಿ ಮಾಡಿರ್ಬೇಕು. ಸೊ ನೀವೇನಾದ್ರೂ ಕಡಿಮೆ ಡಯಾ ಪೈಪ್ ಅಥವಾ ಜಾಸ್ತಿ ಡಯಾ ಪೈಪ್ ನ ಯೂಸ್ ಮಾಡಿದ್ರೆ ಪ್ರೆಷರ್ ಮೇಲೆ ತುಂಬಾನೇ ಎಫೆಕ್ಟ್ ಆಗುತ್ತೆ. ಸೊ ಅದರಿಂದ ನಿಮಗೆ ಪ್ರಾಪರ್ ವಾಟರ್ ಸಪ್ಲೈ ಆಗದೇ ಇರಬಹುದು. ಫ್ಯೂಚರ್ ಅಲ್ಲಿ ಲೀಕೇಜಸ್ ಪ್ರಾಬ್ಲಮ್ ಆಡ್ ಆಗಬಹುದು. ಇಂಡಿಪೆಂಡೆಂಟ್ ಮನೆಗಳಲ್ಲಿ ಪ್ರೆಷರ್ ಮ್ಯಾನೇಜ್ಮೆಂಟ್ ತುಂಬಾನೇ ಇಂಪಾರ್ಟೆಂಟ್, ಎಸ್ಪೆಷಲಿ ಮಲ್ಟಿ ಫ್ಲೋರ್ ಬಿಲ್ಡಿಂಗ್ಸ್ ಗಳಿಗೆ ಅಂದ್ರೆ G+2, G+3, G+4 ಮನೆಗಳಿಗೆ ತುಂಬಾನೇ ಇಂಪಾರ್ಟೆಂಟ್. ಸೊ ಇಲ್ಲಿ ಪ್ರೆಷರ್ ಮ್ಯಾನೇಜ್ಮೆಂಟ್ ಮಾಡದೆ ಹೋದ್ರೆ ನಿಮಗೆ ತುಂಬಾನೇ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಯೂಶಲಿ ಏನಾಗುತ್ತೆ, ಟ್ಯಾಂಕ್ ಇಂದ ಬರ್ತಕ್ಕಂಥ ವಾಟರ್ ಲೋವರ್ ಫ್ಲೋರ್ ಅಲ್ಲಿ ಪ್ರೆಷರ್ ತುಂಬಾನೇ ಜಾಸ್ತಿ ಆಗುತ್ತೆ, ಆಮೇಲೆ ಹೈಯರ್ ಫ್ಲೋರ್ ಗಳಲ್ಲಿ ಪ್ರೆಷರ್ ತುಂಬಾನೇ ಕಡಿಮೆ ಆಗುತ್ತೆ. ಸೊ ಅದಕ್ಕೆ ಪ್ಲಂಬಿಂಗ್ ಸಿಸ್ಟಮ್ ಅಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ ಈಚ್ ಫ್ಲೋರ್ ಅಲ್ಲಿ ಪ್ರೆಷರ್ ರೆಡ್ಯೂಸಿಂಗ್ ವಾಲ್ ಗಳನ್ನ ಇನ್ಸ್ಟಾಲ್ ಮಾಡಬೇಕು. ಸೊ ಅವಾಗ ಆ ಪರ್ಟಿಕ್ಯುಲರ್ ಫ್ಲೋರ್ ಗೆ ಬೇಕಾದಂತ ಪ್ರೆಷರ್ ನ ನಾವು ಮ್ಯಾನೇಜ್ ಮಾಡಬಹುದು. ಜೊತೆಗೆ ಪ್ರಾಪರ್ ಡಯಾ ಸಿಸ್ಟಮ್ ನ ಯೂಸ್ ಮಾಡಬೇಕು. ಲೋವರ್ ಫ್ಲೋರ್ ಬಂದಂಗೆ ನಿಮಗೆ ಡಯಾ ಕಡಿಮೆ ಬೇಕಾಗುತ್ತೆ, ಹೈಯರ್ ಫ್ಲೋರ್ಸ್ ಅಲ್ಲಿ ಡಯಾ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಸೊ ಇದರಿಂದ ಏನಾಗುತ್ತೆ, ನಿಮ್ಮ ಮನೆಗಳಲ್ಲಿ ಯೂಸ್ ಮಾಡಿರ್ತಕ್ಕಂಥ ಸಿಪಿ ಫಿಟ್ಟಿಂಗ್ಸ್ ಮೇಲೆ ಪ್ರೆಷರ್ ಕಡಿಮೆ ಬೀಳುತ್ತೆ. ಸೊ ಲೀಕೇಜ್ ಆಗಿರಬಹುದು ಅಥವಾ ಬೇರೆ ರೀತಿ ಇರುವಂತಹ ಪ್ರಾಬ್ಲಮ್ ಗಳಾಗಿರ್ಬಹುದು ಲಾಂಗ್ ಟರ್ಮ್ ಅಲ್ಲಿ ಬರಲ್ಲ. ಸೊ ಮೇಂಟೆನೆನ್ಸ್ ತುಂಬಾನೇ ಈಸಿ ಆಗುತ್ತೆ. ಸೊ ಕೆಲವು ಮನೆಗಳಲ್ಲಿ ಪ್ರೆಷರ್ ತುಂಬಾನೇ ಪ್ರಾಬ್ಲಮ್ ಆಗೋದ್ರಿಂದ ಏನ್ ಮಾಡ್ತಾರೆ ಅಂದ್ರೆ ಪ್ರೆಷರ್ ಪಂಪ್ ನ ಇನ್ಸ್ಟಾಲ್ ಮಾಡ್ಕೊಳ್ತಾರೆ. ಸೊ ಪ್ರೆಷರ್ ಪಂಪ್ ನ ಇನ್ಸ್ಟಾಲ್ ಮಾಡಿದಾಗ್ಲೂ ಕೂಡ ಪ್ರತಿ ಫ್ಲೋರ್ಗೆ ಬೇಕಾಗಿರ್ತಕ್ಕಂಥ ಪ್ರೆಷರ್ ನ ಮಾತ್ರ ನೀವು
ಸಪ್ಲೈ ಮಾಡಬೇಕು, ಮತ್ತೆ ಪ್ರೆಷರ್ ಪಂಪ್ ಅಲ್ಲಿ ಆ ಒಂದು ಪ್ರೆಷರ್ ನ ಸೆಟ್ ಮಾಡಿರ್ಬೇಕು. ಇದರಿಂದ ಫ್ಯೂಚರ್ ಅಲ್ಲಿ ಆಗುವಂತ ಎಲ್ಲಾ ಪ್ರಾಬ್ಲಮ್ಸ್ ಗಳನ್ನ ಅವಾಯ್ಡ್ ಮಾಡಬಹುದು, ಹಾಗೆ ಅದರ ಮೇಲೆ ಆಗ್ತಕ್ಕಂತ ಖರ್ಚನ್ನ ರೆಡ್ಯೂಸ್ ಮಾಡಬಹುದು. ನಮ್ಮ ಮನೆಗಳಲ್ಲಿ ಹಾಟ್ ವಾಟರ್ ಸಪ್ಲೈ ಸಿಸ್ಟಮ್ ಇದೆಯಲ್ಲ, ಅದು ತುಂಬಾನೇ ಇಂಪಾರ್ಟೆಂಟ್. ಸೊ ಯೂಶುವಲಿ ನಾವು ಹಾಟ್ ವಾಟರ್ ನ ಸೋರ್ಸ್ ಮಾಡೋದು ಬಂದ್ಬಿಟ್ಟು ಗ್ಯಾಸ್ ಗೀಸರ್ ಅಥವಾ ಎಲೆಕ್ಟ್ರಿಕಲ್ ಗೀಸರ್, ಎರಡನೇದು ಸೋಲಾರ್ ವಾಟರ್ ಹೀಟರ್, ಮೂರನೇದು ಈಗ ಬರ್ತಿರ್ತದೆ ಹೀಟ್ ಪಂಪ್ ಅಂತ. ಸೊ ಈ ಮೂರು ನಮಗೆ ಹಾಟ್ ವಾಟರ್ ಸಪ್ಲೈಗೆ ಸೋರ್ಸಸ್ ಆಗಿರುತ್ತೆ. ಸೊ ನೀವು ಏನಾದ್ರೂ ಹಾಟ್ ವಾಟರ್ ಸಿಸ್ಟಮ್ ನ ಪ್ಲಾನ್ ಮಾಡ್ತಾ ಇದ್ರೆ ಮುಂಚೆನೆ ನಿಮ್ಮ ಬಡ್ಜೆಟ್ ನ ತಕ್ಕ ಹಾಗೆ ಯಾವ ರೀತಿಯ ಹಾಟ್ ವಾಟರ್ ಸೋರ್ಸ್ ನ ನೀವು ಬಳಕೆ ಮಾಡ್ತೀರಿ ಅನ್ನೋದನ್ನ ತುಂಬಾನೇ ಇಂಪಾರ್ಟೆಂಟ್. ಅದನ್ನ ಮುಂಚೆನೆ ಡಿಸೈಡ್ ಮಾಡ್ಬೇಕಾಗತ್ತೆ. ಸೊ 4 ಟಾಯ್ಲೆಟ್ಸ್ ಇದ್ರೆ 4 ಗೀಸರ್, ಗ್ಯಾಸ್ ಅಥವಾ ಎಲೆಕ್ಟ್ರಿಕಲ್ ಗೀಸರ್ ಯೂಸ್ ಮಾಡಬಹುದು. ನೀವು ಒಂದು ಹೀಟ್ ಪಂಪ್ ನ ಅಡಾಪ್ಟ್ ಮಾಡ್ಕೋಬಹುದು. ಅದರಿಂದ 24/7 ಹಾಟ್ ವಾಟರ್ ನಿಮ್ಮ ಮನೆಯಲ್ಲಿ ಯಾವಾಗ್ಲೂ ಅವೈಲೇಬಲ್ ಇರುತ್ತೆ. ಸೊ ನೀವು ಇದನ್ನ ಮುಂಚೆನೆ ಪ್ಲಾನ್ ಮಾಡಿ ಅದನ್ನ ಡಿಸೈನ್ ಮಾಡ್ಕೊಂಡ್ರೆ ಫ್ಯೂಚರ್ ಅಲ್ಲಿ ನೀವು ಆಡ್ ಆನ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಸೊ ನೀವು ಏನಾದ್ರು ಸೋಲಾರ್ ವಾಟರ್ ಹೀಟರ್ ಕಮ್ಮಿ ಆಯ್ತು ಅಂದಾಗ, ಅಥವಾ ಅದ್ರ ಪ್ರೆಷರ್ ಟೆಂಪರೇಚರ್ ಜಾಸ್ತಿ ಅಥವಾ ಕಮ್ಮಿ ಆಗಿದೆ, ಸೊ ಅದು ಸಾಕಾಗ್ತಿಲ್ಲ ಅಂದ್ರೆ ನೀವು ಗ್ಯಾಸ್ ಗೀಸರ್ ಮೇಲೆ ಡಿಪೆಂಡ್ ಆಗ್ತೀರಾ ಅಥವಾ ಎಲೆಕ್ಟ್ರಿಕಲ್ ಗೀಸರ್ ಮೇಲೆ ಡಿಪೆಂಡ್ ಆಗ್ತೀರಾ. ಸೊ ಅದನ್ನ ಮುಂಚೆನೆ ಹೇಳಿದಾಗ ಅದ್ರ ತಕ್ಕ ಹಾಗೆ ಪ್ಲಂಬಿಂಗ್ ಲೈನ್ಸ್ ನ ಇನ್ಸ್ಟಾಲ್ ಮಾಡಿರ್ತಾರೆ. ಸೊ ಆ ಇನ್ಸ್ಟಾಲೇಷನ್ ಇಂದ ನಿಮಗೆ ಆಪರೇಷನ್ಸ್ ತುಂಬಾನೇ ಈಸಿ ಆಗುತ್ತೆ. ಆಮೇಲೆ ಫ್ಯೂಚರ್ ಬರ್ತಕ್ಕಂತ ಕಾಸ್ಟಿಂಗ್ ನ ಕೂಡ ರೆಡ್ಯೂಸ್ ಮಾಡಬಹುದು. ಸೊ ಈ ಒಂದು ಪಾಯಿಂಟ್ ನ ನೀವು ತುಂಬಾನೇ ಇಂಪಾರ್ಟೆಂಟ್ ಆಗಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಯೂಶಲಿ ನಾವು ಮನೆಗಳಲ್ಲಿ ಫೇಸ್ ಮಾಡುವಂತ ಪ್ರಾಬ್ಲಮ್ ಅಂತಂದ್ರೆ ಡ್ರೈನೇಜ್ ಸಿಸ್ಟಮ್ ಪ್ರಾಬ್ಲಮ್. ಸೊ ನೀವೇನಾದ್ರೂ ಡ್ರೈನೇಜ್ ಸಿಸ್ಟಮ್ ನ ಪ್ರಾಪರ್ ಆಗಿ ಪ್ಲಾನ್ ಮಾಡಿಲ್ಲ ಅಂತಂದ್ರೆ ಈ ಪ್ರಾಬ್ಲಮ್ಸ್ ಗಳು ಬರೋದು ತುಂಬಾನೇ ಈಸಿ. ಸೊ ಇಲ್ಲಿ ನಾವು ಕನ್ಸಿಡರ್ ಮಾಡಬೇಕಾಗಿರುವಂತ ಪಾಯಿಂಟ್ಸ್ ಏನಂತಂದ್ರೆ, ನೀವು ಕರೆಕ್ಟ್ ಆಗಿ ಸ್ಲೋಪ್ ನ ಮೇಂಟೈನ್ ಮಾಡಿರ್ಬೇಕು ಎಲ್ಲಾ ಟಾಯ್ಲೆಟ್ಸ್ ಗಳಲ್ಲೂ, ಯುಟಿಲಿಟಿಯಲ್ಲೂ, ಅದಾದ್ಮೇಲೆ ಬಾಲ್ಕನಿಯಲ್ಲಿ. ಸೊ ನೀವು ಪ್ರಾಪರ್ ಸ್ಲೋಪ್ ನ ಮೇಂಟೈನ್ ಮಾಡಿರ್ಬೇಕು. ಅದೇ ರೀತಿಯಾಗಿ ಪ್ರಾಪರ್ ಡಯಾಮೀಟರ್ ಆಫ್ ಪೈಪ್ಸ್ ನ ಯೂಸ್ ಮಾಡಬೇಕು. ಸೊ ಯಾವ ಯಾವ ಏರಿಯಾಗೆ ಯಾವ ಡಯಾಮೀಟರ್ ಪೈಪ್ ಕೊಟ್ರೆ ನಿಮ್ಮ ಫ್ಲೋ ಈಸಿ ಆಗುತ್ತೆ ಅಂತ ಕನ್ಸಿಡರ್ ಮಾಡಿ ನೀವು ಆ ಡಯಾ ಕೊಡಬೇಕು. ಆಮೇಲೆ ರೆಗ್ಯುಲರ್ ಇಂಟರ್ವಲ್ಸ್ ಅಲ್ಲಿ ಇನ್ಸ್ಪೆಕ್ಷನ್ ಚೇಂಬರ್ಸ್ ನ ನೀವು ಕನ್ಸ್ಟ್ರಕ್ಷನ್ ಮಾಡಿರ್ಬೇಕು ಅಥವಾ ಪ್ರೊವೈಡ್ ಮಾಡಿರ್ಬೇಕು. ಸೊ ಈ ಇನ್ಸ್ಪೆಕ್ಷನ್ ಚೇಂಬರ್ಸ್ ಎಲ್ಲಾ ಟೈಮ್ ಅಲ್ಲೂ ನಿಮಗೆ ಮೇಂಟೈನ್ ಮಾಡ್ಲಿಕ್ಕೆ, ಆಮೇಲೆ ಅಥವಾ ಏನಾದ್ರು ಪ್ರಾಬ್ಲಮ್ಸ್ ಆದಾಗ ರಿಪೇರ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ನೀವೇನಾದ್ರೂ ಪ್ರಾಪರ್ ಸ್ಲೋಪ್ ನ ಪ್ರೊವೈಡ್ ಮಾಡಿಲ್ಲ ಅಂತಂದ್ರೆ ಡ್ರೈನೇಜ್ ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ. ಅದಾದ್ಮೇಲೆ ಆ ಒಂದು ಸೀವೇಜ್ ಸಿಸ್ಟಮ್ ಅಲ್ಲಿ ಏನಿರುತ್ತೆ ರಿಟರ್ನ್ ಬರುವಂತ ಚಾನ್ಸಸ್ ಇರುತ್ತೆ. ಬ್ಯಾಡ್ ಸ್ಮೆಲ್ ಮನೆ ಒಳಗೆ ಬರುವಂತ ಚಾನ್ಸಸ್ ಇರುತ್ತೆ. ಇದರಿಂದ ಸ್ಲೋ ತುಂಬಾನೇ ಎಫೆಕ್ಟ್ ಆಗುತ್ತೆ. ಸೊ ಅದೇ ರೀತಿಯಾಗಿ ನೀವು ನಿಮ್ಮ ಮನೆಗಳಲ್ಲಿ ಅಂದ್ರೆ ಟಾಯ್ಲೆಟ್ಸ್ ಆಗಿರ್ಬಹುದು, ಕಿಚನ್ ಆಗಿರ್ಬಹುದು, ಯುಟಿಲಿಟಿ ಆಗಿರ್ಬಹುದು, ಇಲ್ಲಿ ನಾವು ಫ್ಲೋರ್ ಟ್ರಾಪ್ಸ್ ಅಥವಾ ನಹಾನಿ ಟ್ರಾಪ್ಸ್ ನ ಯೂಸ್ ಮಾಡ್ತೀವಿ. ಸೊ ಯಾವ್ಯಾವ ಏರಿಯಾದಲ್ಲಿ ಯಾವ ಯಾವ ರೀತಿಯಾದಂತಹ ಟ್ರಾಪ್ಸ್ ನ ಯೂಸ್ ಮಾಡಬೇಕು ಅಂತ ನಾನು ಮುಂದಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಬಟ್ ಪ್ರಾಪರ್ ಅಡಾಪ್ಟೇಷನ್ ಆಫ್ ದೀಸ್ ಅಂದ್ರೆ ಈ ತರ ಟ್ರಾಪ್ಸ್ ತುಂಬಾ ಇಂಪಾರ್ಟೆಂಟ್. ಸೊ ಅದನ್ನ ನೀವು ಪ್ಲಂಬಿಂಗ್ ಪ್ಲಾನಿಂಗ್ ಮಾಡೋ ಸ್ಟೇಜ್ ಅಲ್ಲೇನೆ ಕನ್ಸಿಡರ್ ಮಾಡಿರ್ಬೇಕು. ಹಾಗೆ ನಾವು ಪ್ರೊವೈಡ್ ಮಾಡಿರ್ತಕ್ಕಂಥ ಡ್ರೈನೇಜ್ ಸಿಸ್ಟಮ್ ಅಲ್ಲಿ ಸೊ ನಮ್ಮ ಮನೆಯಿಂದ ಹೊರ ಹೋಗ್ತಕ್ಕಂಥ ವೇಸ್ಟ್ ವಾಟರ್, ಅದಾದ್ಮೇಲೆ ಸೇವೇಜ್, ಈ ವಾಟರ್ಸ್ ಅಲ್ಲಿ ತುಂಬಾ ಗ್ಯಾಸ್ ಡೆವಲಪ್ ಆಗುತ್ತೆ. ಸೊ ಹಾಗಾಗಿ ನಾವು ನಮ್ಮ ಮನೆಯಲ್ಲಿ ವೆಂಟ್ ಪೈಪ್ ಗಳನ್ನ ಅಡಾಪ್ಟ್ ಮಾಡ್ಕೊಳ್ಬೇಕು. ಸೊ ಈ ವೆಂಟ್ ಪೈಪ್ ಅಡಾಪ್ಟ್ ಮಾಡೋದ್ರಿಂದ ಬ್ಯಾಡ್ ಸ್ಮೆಲ್ ಹೊರಗಡೆ ಹೋಗುತ್ತೆ. ಆಮೇಲೆ ನಮ್ಮ ಡ್ರೈನೇಜ್ ಸಿಸ್ಟಮ್ ತುಂಬಾನೇ ಸ್ಮೂತ್ ಆಗಿ ವರ್ಕ್ ಆಗುತ್ತೆ. ಸೊ ಪ್ಲಂಬಿಂಗ್ ಡಿಸೈನ್ ಅಲ್ಲಿ ಇದು ತುಂಬಾನೇ ಇಂಪಾರ್ಟೆಂಟ್. ಆಮೇಲೆ ನಾವು ಫ್ಯೂಚರ್ ರೆಡಿ ಪ್ಲಂಬಿಂಗ್ ಮೇಲೆ ತುಂಬಾನೇ ಫೋಕಸ್ ಮಾಡಿರ್ಬೇಕು. ಸೊ ಮುಂದೆ ಬರ್ತಕ್ಕಂತ ರಿಕ್ವೈರ್ಮೆಂಟ್ಸ್ ನ ಕನ್ಸಿಡರ್ ಮಾಡಿ ಇವಾಗ್ಲೇನೆ ಪ್ಲಂಬಿಂಗ್ ಸಿಸ್ಟಮ್ ನ ಡಿಸೈನ್ ಮಾಡಿದ್ರೆ ಮುಂದೆ ನಿಮಗೆ ತುಂಬಾನೇ ಈಸಿ ಆಗುತ್ತೆ. ಸೊ ನಾರ್ಮಲ್ ಆಗಿ ನೀವು ಕನ್ಸಿಡರ್ ಮಾಡ್ಬೇಕಾಗಿರೋದು ಅಡಿಷನಲ್ ವಾಷಿಂಗ್ ಮಿಷಿನ್ ಪಾಯಿಂಟ್ಸ್, ಅದಾದ್ಮೇಲೆ ಡಿಶ್ ವಾಷರ್ ಕನೆಕ್ಷನ್. ಈಗ ಡಿಶ್ ವಾಷರ್ ತುಂಬಾ ಜನ ಅಡಾಪ್ಟ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಡಿಶ್ ವಾಷರ್ ಕನೆಕ್ಷನ್, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಗೆ ನೀವೇನಾದ್ರು ಅಡಾಪ್ಟ್ ಮಾಡ್ಕೊಳ್ತಾ ಇದ್ರೆ ಅದಕ್ಕೆ ಸಪರೇಟ್ ಪ್ಲಂಬಿಂಗ್ ಲೈನ್ ಸಿಸ್ಟಮ್ ನ ನೀವು ಗೊತ್ತು ಮಾಡ್ಕೋಬೇಕು. ಆರ್ಒ ವಾಟರ್ ಕನೆಕ್ಷನ್ಸ್, ಈಗ ಮುಂಚೆ ಓವರ್ ಹೆಡ್ ಆರ್ಒ ವಾಟರ್ ಇತ್ತು, ಇವಾಗ ಅಂಡರ್ ಸಿಂಕ್ ಆರ್ಒ ವಾಟರ್ ಬರ್ತಾ ಇದೆ. ಅದಕ್ಕೂ ಕೂಡ ನೀವು ಫ್ಯೂಚರ್ ರೆಡಿ ಕನೆಕ್ಷನ್ಸ್ ನ ಇವಾಗ್ಲೇನೆ ಕನ್ಸಿಡರ್ ಮಾಡಿ ಸೊ ಅದ್ರ ತಕ್ಕ ಹಾಗೆ ಡಿಸೈನ್ ಮಾಡಿದ್ರೆ ನಿಮ್ಗೆ ಮುಂದೆ ಆಡ್ ಆನ್ ಮಾಡುವಂತ ಇದು ಟೆನ್ಷನ್ ಇರೋದಿಲ್ಲ, ಮತ್ತೆ ಅದಕ್ಕೆ ತಗಲುವಂತ ಖರ್ಚು ಕೂಡ ಜಾಸ್ತಿ ಆಗುತ್ತೆ. ಸೊ ಈಗಲೇ ಮಾಡೋದ್ರಿಂದ ಆ ಖರ್ಚು ತುಂಬಾನೇ ಕಡಿಮೆ ಆಗುತ್ತೆ. ಸೊ ಕನ್ಸ್ಟ್ರಕ್ಷನ್ ಅಲ್ಲಿ ಇವೆಲ್ಲ ತುಂಬಾ ಇಂಪಾರ್ಟೆಂಟ್. ಆಮೇಲೆ ಯಾವುದೇ ಮನೆ ಕಟ್ಟುವಾಗ ನಮಗೆ ಕಾಣಿಸುವಂತ ಎಲಿಮೆಂಟ್ಸ್ ಮಾತ್ರ ತುಂಬಾ ಇಂಪಾರ್ಟೆಂಟ್ ಅಲ್ಲ. ಸೊ ಹಿಡನ್ ಸಿಸ್ಟಮ್ ಕೂಡ ತುಂಬಾನೇ ಇಂಪಾರ್ಟೆಂಟ್. ಲೈಕ್ ಎಲೆಕ್ಟ್ರಿಕಲ್ ಆಗಿರ್ಬೋದು, ಪ್ಲಂಬಿಂಗ್ ಆಗಿರ್ಬೋದು, ವಾಟರ್ ಪ್ರೂಫಿಂಗ್ ಆಗಿರ್ಬೋದು. ಸೊ ಇವು ಕೂಡ ತುಂಬಾ ಇಂಪಾರ್ಟೆಂಟ್. ಹಾಗಾಗಿ
ಇದ್ರಗಳು ಕೂಡ ನೀವು ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ರೆ ನಿಮ್ಮ ಮನೆ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ನಿಮಗೇನಾದ್ರೂ ರೆಸಿಡೆನ್ಷಿಯಲ್ ಅಥವಾ ಕಮರ್ಷಿಯಲ್ ಸ್ಪೇಸಸ್ ನ ಬಿಲ್ಡ್ ಮಾಡಬೇಕು ಅಂತ ಪ್ಲಾನ್ ಇದ್ರೆ ಪ್ರಾಪರ್ ಪ್ಲಾನಿಂಗ್ ತುಂಬಾ ಇಂಪಾರ್ಟೆಂಟ್. ನಾವು ಬ್ರಿಕ್ ಬಿಲ್ಡ್ ಕನ್ಸ್ಟ್ರಕ್ಟರ್ಸ್ ರೆಸಿಡೆನ್ಷಿಯಲ್ ಮತ್ತೆ ಕಮರ್ಷಿಯಲ್ ಸ್ಪೇಸಸ್ ನ ಬಿಲ್ಡ್ ಮಾಡ್ತೀವಿ, ಜೊತೆಗೆ ಇಂಟೀರಿಯರ್ ಡಿಸೈನ್ ಅಂಡ್ ಎಕ್ಸಿಕ್ಯೂಷನ್ಸ್ ಮಾಡ್ತೀವಿ, ಮತ್ತೆ ಟೆಕ್ನಿಕಲ್ ಗೈಡೆನ್ಸ್ ಮತ್ತು ಸಪೋರ್ಟ್ ಕೂಡ ಕೊಡ್ತೀವಿ. ಮಾರ್ಚ್ 11 ಅಂದ್ರೆ ವರ್ಲ್ಡ್ ಪ್ಲಂಬಿಂಗ್ ಡೇ. ಸೊ ಈ ವರ್ಲ್ಡ್ ಪ್ಲಂಬಿಂಗ್ ಡೇ ಅಕೇಶನ್ ನಲ್ಲಿ ನಮ್ಮ ಮನೆ ತುಂಬಾ ಕಂಫರ್ಟೇಬಲ್ ಆಗಿರೋಕೆ ವರ್ಕ್ ಮಾಡ್ತಿರೋ ಪ್ರತಿಯೊಬ್ಬ ಪ್ಲಂಬರ್ಸ್ ಮತ್ತು ಟೆಕ್ನಿಷಿಯನ್ಸ್ಗೆ ನಾವು ಕಂಗ್ರಾಚುಲೇಟ್ ಮಾಡಬೇಕು. ಸೊ ಹಾಗಾಗಿ ನನ್ನ ಎಲ್ಲಾ ಪ್ಲಂಬರ್ಸ್ಗೆ ಹ್ಯಾಪಿ ಪ್ಲಂಬಿಂಗ್ ಡೇ. ಈ ವಿಡಿಯೋ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಬ್ರಿಕ್ ಬಿಲ್ಡ್ ಕನ್ಸ್ಟ್ರಕ್ಟರ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.